ಏನ್ರಿ ಅಂಜಲಿ ನಮ್ಮನ್ನ ನೋಡಿ ಅದೆಷ್ಟು ಖುಷಿ ಪಡ್ತಾಳ ಏನ? ಹ್ಞೂ ಮತ್ತೆ ಖುಷಿ ಆಗಂಗಿಲ್ಲನು? ಕರಿ ಅಂಜಲಿ ಯವ್ವ ಮಗಳ ಅವ್ವ ಅಪ್ಪ ಹೆಂಗದಿಯವ? ಯಾಕವ ಕಣ್ಣಾಗ ನೀರು? ಯವ್ವ ನಾನು ನಿಮ್ಮನ್ನ ಯಾವಾಗ ನೋಡ್ತೀನಿ ಅನ್ನಂಗ ಆಗ್ಬಿಟ್ಟಿತ್ತು ಗೊತ್ತನೋ. ನಂಗೆ ಭಾಳ ನೆನಪಾಗ ಕುಂತು ಬಿಟ್ಟಿದ್ರಿ. ಈಗ ಬಂದಿವಲ್ಲ ಭಾಳ ನೆನಪಾದ್ರೆ ಬರ್ಬೇಕವ ಊರಿಗ. ಒಟ್ಟ ಬಂದೇಳಿ ನೋಡು. ಹ್ಞೂನವ ಬರಾಕ ಆಗಿಲ್ಲ, ಕೆಲಸ ಒಂದು ಜಾಸ್ತಿ ಇರ್ತಾವಲ್ಲ ಬರಾಕ ಆಗಿಲ್ಲ. ಅಂಜಲಿ ಹಿಡಿವ ಇವು ಹಣ್ಣು ತಂದೆ ನೋಡು ಊರಿಂದ. ಮೊದಲು ಕಣ್ಣು ಒರೆಸ್ಕ. ಅದು ಮನೆ ಅಳಿಯಂದ್ರು ಫೋನ್ ಹಚ್ಚಿದ್ರು, ನೀನು ವಾಂತಿ ಮಾಡಕ್ ಕುಂತಿ ಅಂತ. ನಾವು ಅವತ್ತ ಬರಕ್ ಕುಂತಿದ್ವಿ, ಅಳಿಯಂದ್ರದ್ದು ಮತ್ತೆ ಫೋನ್ ಬಂತ ಪಿತ್ತದ ವಾಂತಿ ಅಂತ. ಅದಕ್ಕೆ ಹೋಲಿ ಬಿಡು, ಈ ಟೈಮ್ನಾಗ ಹೋದ್ರೆ ಮತ್ತೆ ಎಲ್ಲರಿಗೂ ಮನ್ಸಿಗೆ ಬ್ಯಾಸ್ರ, ಏನೋ ಒಂದ್ 2 ದಿನ ಬಿಟ್ಕೊಂಡು ಹೋಗುನು ಅಂತ ಇವತ್ತು ಬಂದ್ವಿ. ಹೌದವ ಅಯ್ಯಯ್ಯ ಅದಕ್ಕೆ ಯಾಕ ಮಕ್ಕ ಹಂಗ್ ಮಾಡಿ? ಇವತ್ತಲ್ಲಿ ನಾಳೆ ಹಾಗೆ ಹಾಕವು. ಏನ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ, ಚಿಂತೆ ಮಾಡ್ದಷ್ಟು ಆಗ ಕೆಲ್ಸನೂ ಆಗಂಗಿಲ್ಲ ಅಂತಾರ. ಹೋಲಿ ಬಿಡು, ಮಂದಿ ಮಾತು ತಲೆಗೆ ಹಚ್ಕೊಬೇಡವ. ಏನ ಮಂದಿ ಇಲಿ ಹೋದ್ರ ಹುಲಿ ಓತು ಅನ್ನೋರು. ಏನ ಬಾ ಒಳಗ್ ಹೋಗುನ್ ಬಾ. ಹೂನವ ಬರ್ರಿ ಒಳಗ್ ಬರ್ರಿ. ಅಪ್ಪ ಬರ್ರಿ, ಚಾಕ್ ಇಡ್ತಾನೆ ಕುಂತಿರ್ರಿ. ಅಲ್ಲವ ಮಗಳ ಅಳಿಯಂದ್ರೆ ಎಲ್ಲಿ? ನಿಮ್ಮ ಅತ್ತಿಯರ್ ಎಲ್ಲಿ? ಯಾರು ಕಾಣಿಸವಲ್ರ. ಅತ್ತಿಯರ ಇಲ್ಲೇ ಹೊರಗೋಗ್ಯಾರ. ಇವ್ರು ಅದರ್ ಬೇ ಬರ್ತಾರ, ತಡಿ ಕರಿತೀನಿ. ಅವ್ರ ಬಂದ್ರ ಏನ್ರಿ? ನಮ್ಮ ಅವ್ವ ಅಪ್ಪ ಬಂದಾರ. ಆರಾಮದಿರಿ ಅಳಿಯಂದ್ರ? ಹ್ಞೂ ರೀ ಆರಾಮದೇ ನೋಡ್ರಿ. ನೀವು ಹೆಂಗದಿರಿ? ನಾವು ಬೇಷದೀವ್ರಿ. ಇವೇ ನೀವು ಹಣ್ಣು ಇಷ್ಟಕ್ಕೊಂದ ಅಲ್ಲ ಭಾಳ ಆಗ್ಲಿಲ್ಲ, ಒಂದು ಎಷ್ಟು 7-8 ಕಿಲೋನ ಅದಾವು. ಅವು ಬಿಜಾಪುರದ್ರಿ. ಅಲ್ಲಿಂದ ನಮ್ಮ ಮಗಳು ಒಟ್ಟು ತಿನ್ಲಿ ಅಂತ ತಗೊಂಬಂದವಿ. ಮದುವೆ ಆದ್ಮೇಲೆ ಮೊದಲನೇ ಮಾವಿನ ಹಣ್ಣಿನ ಸೀಸನ್, ಮಗಳಿಗೆ ಬಿಟ್ಟು ತಿನ್ನಕ್ ಆಗಂಗಿಲ್ರಿ. ಅದಕ್ಕೆ ಇಲ್ಲಿ ಕೊಟ್ಟು ಹೋಗಿ ನಾವು ಅಲ್ಲಿ ತಿನ್ಬೇಕು. ಬರ್ತಾ ಹೋಳಿಗೆನೂ ಮಾಡ್ಕೊಂಡ್ ಬಂದಿವ್ರಿ. ಹೋಳಿಗೆ ಮತ್ತ ಹಣ್ಣು ಒಟ ಪಲ್ಯ ಅದು ಇದು ಎಲ್ಲ ಮಾಡ್ಕೊಂಡ ಬಂದಿವ್ರಿ. ಹೌದ್ರಿ. ಅಂಜಲಿನ ಅಷ್ಟು ರುಚಿಯಾಗಿ ಅಡಿಗೆ ಮಾಡ್ತಾಳ. ಇನ್ನ ನಿಮ್ ಕೈ ರುಚಿ ಕೇಳ್ಬೇಕೇನ್ರಿ? ಭಾಳ ಖುಷಿ ಆತ್ರಿ. ನೀವು ಬಂದಿದ್ದಕ್ಕ ಭಾರಿ ಡಬಲ್ ಖುಷಿ ಆತು. ನೀವು ಮಾತಾಡ್ತೀರಿ, ನಾನು ಚಾಕಿಟ್ಟು ಬರ್ತೀನಿ. ಬರ್ರಿ ಬೀಗ್ರ, ಆರಾಮದಿರಿ? ಆರಾಮದಿರಿ. ಅದು ಮಗಳಿಗೆ ಹಣ್ಣು ಕೊಟ್ಟು ಹೋಗುನು ಅಂತ ಬಂದ್ವಿರಿ. ಬಿಜಾಪುರಿಂದನ ತಂದಿವ್ರಿ ಹಣ್ಣು. ಹೌದ್ರಿ, ಮಗಳಿಗೆ ಕೊಡಕ ಬೇಕಲ್ರಿ. ನಮ್ಮನಿ ಬಾಜು ಕಾಸು ಸುಶೀಲವ ಅಂತ ಒಬ್ಬಕ್ಕೆದಾಳ್ರಿ. ಅವರು ತಂದಿದ್ರಿ. ಅಯ್ಯೋ ಕಂಡಬಟ್ಟಿ ಹಣ್ಣು ತಂದಿದ್ರು ಬಿಡು. ಬರೀ ಮಾವಿನಕಾಯಿ ಆಟ ತಂದಿದ್ದಿಲ್ರಿ ಅವ್ರು. ಒಂದ್ ದೊಡ್ಡ ಬಾಳಿ ಗೊನಿನ ತಂದಿದ್ರು. ಭರ್ಪೂರ ಒಂದು ಎಷ್ಟು ಒಂದು 10-12 ಮನೆಗೆ ಹಂಚಿದ್ರು ನೋಡ್ರಿ ಅವ್ರು. ಹಣ್ಣು ಎಲ್ಲಾನು ಹಂಚಿದ್ರು. ಹಂಗ ಅಡಿಗೆನು ಮಾಡ್ಕೊಂಡ್ ಬಂದಿದ್ರು. ಹೋಳಿಗೆ, ಸೀಕರ್ಣಿ, ಮೊಸರು ಬುತ್ತಿ ಎಲ್ಲಾ ತಂದಿದ್ರಿ ಅವ್ರು. ಭಾರಿ ಅರ್ಬಾಟ್ ಮಾಡಿದ್ರು ಬಿಡ್ರಿ. ಯಾಕಂದ್ರ ಮೊದಲನೇ ಸಲ ಈ ಹಣ್ಣಿನ ಸುಗ್ಗಿ ಅಲ್ರಿ ಮದ್ವೆ ಆದ್ಮೇಲೆ ಹಂಗಂತ ತಂದಿದ್ರಂತ. ಅದು ನಮ್ ಕಡೆ ಬಾಳಿಗುನಿ ಎಲ್ಲ ಕೊಡಂಗಿಲ್ರಿ. ಇಷ್ಟ ರೀ, ಓಟ ಹೋಳಿಗೆ ಮಾಡ್ಕೊಂಡ್ ಬರ್ತೀವ್ರಿ, ಹಣ್ಣು ಕೊಟ್ಟು ಹೋಗ್ಬಿಡ್ತೀವ್ರಿ ಅಷ್ಟರಿ. ಒಬ್ಬೊಬ್ರ ಮನೆ ಕಡೆ ಒಂದೊಂದರ. ನೀವು ಜಾಸ್ತಿ ತಂದಿಲ್ಲ, ಸ್ವಲ್ಪ ತಂದಿರಿ ಅಂತ ನಾ ಏನು ಹೇಳಿಲ್ಲಪ್ಪ. ಯವ್ವ ಏಟ್ ತಿಂದಿ ಏಟ್ ಬಿಟ್ಟಿವೆ ಆಟ್ಕೊಂಡ್ ತಂದಾರ ಅವರು. ಹೌದ, ನಂಗ ಆಜು ಬಾಜಿ ಒಂದ್ 4-5 ಮನಿಗೂ ಹಂಚಬಹುದು. ಹೌದ್ರಿ ಅತ್ತಿರಿ, ಕಂಡಬಟ್ಟಿ ಹೋಳಿಗೆ ತಂದಾರಿ. ನಾನು ಒಂದ್ 2-3 ಮನೆಗೆ ಕೊಟ್ಟು ಬರ್ತೀನಿ ಈಗ. ಕೊಟ್ಟು ಬಾ, ಮತ್ತ ಕೊಟ್ಟು ಬರಕ ಬೇಕಲ್ಲ. ಅವ್ರು ಏನಾರ ಮಾಡ್ದಾಗ ಇಲ್ಲಂದ್ರ ಬೀಗ್ರಿ ಏನಾರ ತಂದಾಗ ಮನಿಗೆಲ್ಲ ಹಂಚ್ತಾರಲ್ಲ, ನಾವು ಹಂಚುದು ಮತ್ತ. ಕೊಡ್ಲಿಲ್ಲ ಅಂದ್ರೆ ಆಡ್ಕಂತಾರಪ್ಪ ಅದೇ ಅಂತ ಬೀಗ್ರು ಅಂತ. ಚಾಕಿಟ್ಟಿ ಏನು? ಹ್ಞೂ ಎತ್ತಿರಿ, ಚಾಕಿಟ್ಟಿನ್ರಿ. ಹಂಗ ಬ್ರೆಡ್ ಬಿಸ್ಕಿಟ್ ಕೊಡು. ಅಲ್ಲಿಂದ ಬಂದಿರ್ತಾರಲ್ಲ ಅವ್ರಿಗೂ ಬ್ಯಾಸರ ಆಗಿರ್ತತಿ, ಹೊಟ್ಟೆ ಹಸುವಾಗಿರ್ತತಿ. ಕೊಡು ಹಂಗ ಒಟ್ಟು ಚಲೋ ತಂಗಿ ಅಡ್ಗೆ ಮಾಡು ರಾತ್ರಿಗ. ಹ್ಞೂ ರೀ. ಬ್ಯಾಡ್ವಾ, ನಾ ತಂದಿನಲ್ಲ ಒಟ್ಟು ಚಿತ್ರಾನ್ನ ಮಾಡ್ಕೊಂಡ್ ಬಂದನಿ. ಬದ್ನಿಕಾಯಿ ಪಲ್ಲೆ, ಕಟ್ಟಿನ ಸಾರು, ಮತ್ತ ಶಿಕರ್ಣಿ, ಹೋಳಿಗೆ ಎಲ್ಲ ಐತಲ್ಲ, ಮತ್ತೆ ಯಾಕೆ ಮಾಡ್ತಿ? ತಂದಿರನ? ನಾನು ಬರೀ ಸೀಕರ್ಣಿ ಹೋಳಿಗೆ ಅಷ್ಟ ತಂದಿರೇನ ಅನ್ಕೊಂಡಿದ್ದೆ. ಆದ್ರೂ ಏನ್ ಮಾಡ್ಬೇಕು ನೋಡ್ರಿ, ಮದುವೆಯಾಗಿ 6 ತಿಂಗಳಾತ, ಇನ್ನ ಒಂದು ಕೂಸಿಲ್ಲ. ನಮಗೆಲ್ಲ 2-3 ತಿಂಗಳದಾಗ ನಿಂತಿತ್ತು. ಯಾಕ ಏನ ಮಕ್ಕಳ ಆಗಿಲ್ಲ ಇನ್ನ. ಈಟೊತ್ತಿಗೆ ಒಂದ್ 2 ತಿಂಗಳ ನಿಂತಿರ್ಬೇಕಿತ್ತು. ಯಾಕ ಏನಪ್ಪ ನಿಂತಿಲ್ಲ? ಒಬ್ಬೊಬ್ಬರಿಗೆ ಲೇಟ್ ಆಗ್ತಾವಲ್ರಿ, ಅದೇನು ಹೊಸದನ ಏನ್ರಿ? ನಮ್ ಕಡೆ ಎಲ್ಲ, ನಮ್ಮ ಓಣ್ಯಾಗ, ನಮ್ಮ ಹಳ್ಳಿ ಕಡೆ ಎಲ್ಲ ವರ್ಷದಾಗ ಮಕ್ಕಳಾಗ್ಲಿಲ್ಲ ಅಂದ್ರೆ ಗೊಡ್ಡಿ ಅನ್ನಕ್ ಚಾಲು ಮಾಡ್ಬಿಡ್ತಾರ. ಒಟ್ನಾಗ ಒಂದ್ ವರ್ಷ ತುಂಬುದ್ರೊಳಗನ ಒಟ್ಟಿಲ್ ನಿಂತಿರ್ಬೇಕು ಅಂತ ನಮಗ ಆಸೆ ಐತಿ. ಏನೇನೈತ ಏನ ಹಣೆ ಬರ ಹೌದಿಲ್ರಿ? ಇಲ್ಲಿಲ್ರಿ ನಿಂದಿರ್ತತಿ. ಅದಕ್ಕೇನ್ ಅರ್ಜೆಂಟ್ ಐತಿ? ಈಗ ಬೇಕಂತ 4-5 ವರ್ಷ ಬಿಟ್ಕೊಂಡು ಮಕ್ಳು ಮಾಡ್ಕೊಂತಾರ. ಒಟ್ನಾಗ ಎತ್ತಾಗರ ಒಂದ್ ಒಟ್ಟು ನನಗ ಮೊಮ್ಮಗ ಬರ್ಬೇಕು. ಯವ್ವ ಇದ್ರ ಬಗ್ಗೆ ನೀನ್ ಮಾತಾಡ್ಬೇಡ. ಅದ್ ನನಗ ಅಂಜಲಿಗೆ ಸಂಬಂಧಪಟ್ಟಿದ್ದು. ನೀನ್ ಜಾಸ್ತಿ ಮಾತಾಡ್ಬೇಡ್ಬೇಕು. ಆಗ ಟೈಮಿಗೆ ಎಲ್ಲ ಆಗ್ತತಿ. ಯಾವಾಗ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ ತಗ. ಹೌದಪ್ಪ, ಯಾವಾಗ ಏನು ಹೆಂಗ ಮಾತಾಡ್ಬೇಕು ಅನ್ನೋದು ನಂಗೆ ಗೊತ್ತಿಲ್ಲ. ಏನ ನೀ ಹೇಳ್ಕೊಟ್ಟಿದ್ದೆ ಗೊತ್ತಾಗ್ಬೇಕು ನೋಡ್ ನನಗ. ನೋಡ್ಲಾ ಸುಶೀಲವ, ಆಕೆ ಸಸಿ ಅದಳಲ್ಲ, ಆಗ್ಲೇ 3 ತಿಂಗಳ ಪ್ರೆಗ್ನೆಂಟ್. ಏನ ನಿಂತತಿ ಆಗ್ಲೇ? ನಿಂದಾದ್ಮೇಲೆ ಮದ್ವೆ ಆಗೈತಿ. ನಿಮ್ದು ಇನ್ನು ಸುದ್ದಿ ಇಲ್ಲ. ಹೊರಗ ಕಾಲಿಟ್ರ ಮಂದಿ ಕೇಳ್ತಾರ, ನನಗ್ ಕೇಳ್ತಾರ, ಏನವ ಮೊಮ್ಮಗ ಬರಕುಂತ. ನಾನು ಇನ್ನ ಸುದ್ದಿನ ಇಲ್ಲ, ಏನೇನ ನೋಡ್ವಾ ದವಾಖಾನೆ ತೋರಿಸ್ರಿ ಅಂತ ನಂಗೆ ಕೇಳಕ್ ಕುಂತಾರ. ಬಂದ್ ಬಿಟ್ಟಿವ ಮಾತಾಡಬಾರ್ದಂತ. ಏನಾರ ಮಾತಾಡ್ಕೆ ನಿನಗ ಉರಿತತಿ ಎಲ್ಲ ಕಡೆನು. ಏ ಅಂಜಲಿ, ನಮ್ಮವ್ವ ಯಾವಾಗ್ಲೂ ಹಂಗ ಹೌದಿಲ್ಲ. ಯಾಕಷ್ಟು ತಲೆಗೆ ಹಚ್ಕೊಂತಿ? ಹೋಗ್ಲಿ ಬಿಡು. ಅಂಜಲಿ ಚಿಂತೆ ಮಾಡ್ಬೇಡ. ಚಿಂತೆ ಮಾಡ್ದಷ್ಟು ಮೈಯಾಗೇನ ಶಕ್ತಿ ಕಮ್ಮಿ ಆಕೇತಂತ. ಏನ ಆಗೋ ಟೈಮ್ನಾಗ ಎಲ್ಲ ಆಗ್ತತಿ. ಏನ ಅದ್ರಾಗ ನಿಮ್ಮ ಅತ್ತೆಯವರು ಮೊದಲಿನ ಕಾಲದ ಮಂದಿಯವರು. ಏನ ಅವ್ರಿಗೆಲ್ಲ ಎಷ್ಟು ಲಗು ನಿಂದಿರ್ತತಿ ಅಷ್ಟು ಖುಷಿ. ಒಮ್ಮೊಮ್ಮೆ ಹಿಂಗತೆ ತಡ ಆಗ್ಬಿಟ್ರೆ ಅವ್ರಿಗೆ ಸಹಿಸ್ಕೊಳಕ್ ಆಗಂಗಿಲ್ಲ. ಏನ ಮಾಡ್ಬೇಕು ಎಲ್ಲ ದೇವ್ರಿಚ್ಛೆ. ಹೋಗ್ ಚಾ ಸೊಸ್ಕೊಂಬ ಹೋಗ್. ಹೂನವ ನಾನು ಬರ್ತೀನಿ ನಡಿ ಅಂಜಲಿ. ಪಾಪ ಅಲ್ರಿ ನನ್ನ ಮಗಳು. ಏನ್ ಮಾಡ್ಬೇಕ? ಹಿರಿಯರಾಗಿ ಅವರು ಅರ್ಥ ಮಾಡ್ಕೋಬೇಕು. ನನಗೂ 2 ವರ್ಷದ ಮ್ಯಾಲೆ ಆಗೈತಿ. ಅಂಜಲಿಗೂ ಎಲ್ಲಿ 2 ವರ್ಷದ ಮ್ಯಾಲೆ ಆಕೇತ ಏನ. ನಂಗರ ಅವ್ರ ಅತ್ತಿ ಮಾತು ಕೇಳಿ ಸಿಡ್ಲ ಬಡ್ದಂಗ ಆತ್ರಿ. ಮಾತ್ ಸ್ವಲ್ಪ ಖಾರ ಅದಾವ್. ಆದ್ರ ಅಳಿ ಅಂದ್ರೆ ಚಲೋ ಅದಾರ್ರಿ. ಹೌದು, ಒಂದ್ ಹಂಗ ಒಂದ್ ಹಿಂಗ ಇರುದಲ್ಲ. ಬರೀ ಚಲೋದ ಬೇಕಂದ್ರ ಆಕೇತನ? ಹಂಗು ಹಿಂಗು ಸೇರಿನ ಇರ್ತಾರ.
ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ವಿಡಿಯೋಗೆ ಲೈಕು ಶೇರು ಕಮೆಂಟು ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಅನಿಸಿಕೆಗೋಸ್ಕರ ಕಾಯ್ತಾ ಇರ್ತೀನಿ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಆಯಾಸ ಪಡೆದಿರು ನೀನು ಮುಖ ಸಿಂಡಿಸ್ಕೊಂಡು ಹೀಗೆ. ಎಲ್ಲ ಕೆಲಸ ಮಾಡಿ ಮುಗಿಸುವೆ, ಆಗ ನೀನೇ ಮೆಚ್ಚಿಕೊಳ್ಳುವೆ. ತರರಂ ತರರಂ ತರರಂ. ಏ ನಿಮ್ದೊಂದು ನೋಡ್ರಿ ಅತಗ ಎಲ್ಲಿಂದ ಹಚ್ಚಿರಿ? ನಮ್ದು ನನಗಾಗೈತಿ ಮತ್ತೆ ನಿಮ್ದೊಂದು. ನಾನಿರುವುದೇ ನಿನಗಾಗಿ, ನಾನಿರುವುದೇ ನಿನಗಾಗಿ. ಕಣ್ಣೀರೇಕೆ ಬಿಸಿ ಉಸಿರೇಕೆ, ಕಣ್ಣೀರೇಕೆ ಬಿಸಿ ಉಸಿರೇಕೆ. ಬಾಳು ನೀನು ಹಾಯಾಗಿ. ನೋಡ್ರಿ ನನ್ನ ತಲೆ ಕೆಡಿಸ್ಬೇಡ್ರಿ. ಮತ್ತೆ ಅದು ಸೈಜ್ಗಲ್ಲ ಏನಾರು ತಂದು ಎತ್ತಾಕ್ ಬಿಡ್ತೀನಿ. ಮತ್ತೆ ಆ ತಲೆ ಮೇಲೆ ತಲೆ ಹೊಡೆದು 100 ಪೀಸ್ ಆಗಿರ್ಬೇಕು. ಹಂಗ ಮಾಡ್ತೀನಿ. ಯಾಕಲೆ ಸುಮಿತ್ರಿ, ಯಾಕಲೆ ಹಂಗ್ ಸಿಟ್ ಮಾಡ್ತಿ? ಏನಾತ್ ಹೇಳು, ಏನ್ ಬೇಕು ಹೇಳು. ನಾನದೀನಿ ಹೇಳು, ಏನ್ ಬೇಕು? ಬಾನಿಗೊಂದು ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆ ಇದೆ. ಏಕೆ ಕನಸು ಕಾಣುವೆ, ನಿಧಾನಿಸು. ರೀ ನನ್ನ ತಲೆ ಕೆಡಿಸ್ಬೇಡ್ರಿ. ಮತ್ತ ಮೊದ್ಲ ನನ್ನ ಹೊಟ್ಟೆಲ್ಲ ಹುರಿದೊಂಟತಿಲಿ. ನಿಮ್ದೊಂದು ಕತಿ ಅತಗ. ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳು ಗಾಡಿನಲ್ಲಿ ಏಕೆ ಸುಮ್ಮನೆ ಅಲೆಯುವೆ. ಈಗ ನೋಡ್ ಮತ್ತೆ ನನಗೆ ಹಿಂಗ ಸಿಟ್ಟು ಬರ್ಸಿದ್ರೆ ಲಬ್ ಲಬ್ ಹೋಯ್ಕೊಂಡ್ಬಿಡ್ತೀನಿ. ಏನಂತ ಗಂಟು ಬಿದ್ದೀಯ? ನನ್ನ ಜೀವ ತಿನ್ನಕ ನಾ ಇಲ್ಲೇ ಸತ್ತ ಹೊಕ್ಕೇನಿ ಇವತ್ತು. ತೋ ಸಿಟ್ಟು ಆಗ್ಬೇಡ್ಲಿ ಸುಮಿತ್ರಿ, ಸಿಟ್ಟು ಆಗ್ಬಿಡ. ಮತ್ತೆ ನಿನಗೆ BP ಕಮ್ಮಿ ಆಗಿ ಹೆಚ್ಚಾಗಿ ಏನಾರ ಹೆಚ್ಚು ಕಡಿಮೆ ಆತಂದ್ರ ಮತ್ತೆ ಅದಕ್ಕೂ ರೊಕ್ಕ ನನ್ನ ಸೊಸಿನ ಕೊಡ್ಬೇಕು. ಮತ್ತೆ ಮನೆ ಬಾಳಿಕ ಕಮ್ಮಿ ಬಿದ್ದು ಬಿಡ್ತಾವು. ಅದಕ್ಕರ ಓಟ್ ಆರಾಮಾಗಿರ್ಲಿ. ಆರಾಮಾಗಿರು. ನಾನು ನಿನ್ ಜೀವ ತಿನ್ನಂಗಿಲ್ಲ ತಗೋ, ನಿಂಗೆ ಕಾಡ್ಸಂಗಿಲ್ಲ ಆಯ್ತಾ? ಆರಾಮ್ಸೆ ಕುಂದ್ರು. ನಿಮಗ ನನಗೆ ಏನಾರ ಹಾಕಿತೀವಿ ಅನ್ನೋ ಚಿಂತಿಲ್ಲ. ಸೊಸಿ ಕೈಯಾಗಿನ ರೊಕ್ಕ ಕಮ್ಮಿ ಆಕವು ಅನ್ನೋ ಚಿಂತೆ ಹತ್ತಲ್ಲ. ಮತ್ತೆ ಆಗಂಗಿಲ್ಲನ? ಅದು ಬಿಡು ಪಾಪ. ಸುಚಿತ್ರ ರೂಮಿಗೆ ಏನೋ ಇಲಿ ಕಾಟ ಜಾಸ್ತಿ ಆಗೈತಂತ. ಆ ಇಲಿ ಇವತ್ತಲ್ಲಿ ನಾಳೆ ಸಿಗಾಕೋಬೇಕು ನೋಡಿಲಿ. ಏನ್ ಹೇಳಿ ಅದ್ರ ಮಾರಿ ಹಬ್ಬ. ಇವತ್ತಲ್ಲೇ ನಾಳೆ ಸಿಗಾಕೊಂತೈತಿ. ಅವಾಗೈತಿ ಮುಟ್ ನೋಡ್ಕೋಬೇಕು. ಹಂಗ ಮಾಡಿ ಕೈ ಬಿಡ್ತದ. ನಿನಗಲ್ಲಪ್ಪ ಹೇಳಿದ್ದು ಇಲಿಗ. ನಂಗೆಲ್ಲ ಗೊತ್ತೈತಿ, ಸುಮ್ಕಿರ್ರಿ. ಸೊಸಿ ಏನವಾ ಸೊಸಿ ಬಾರ್ವಾ. ಏನ್ರಿ ಮಾವ? ಏನಿಲ್ವಾ, ಅಡಿಗೆ ಏನ್ ಮಾಡಕುಂತಿ? ಅದ ಏನ್ ಮಾಡ್ಬೇಕು ಅಂತಾನ ಕುಂತಿದ್ದೀರಿ. ಚಲೋ ತಗಿ ಈಡ್ ಎಣ್ಣೆ ಹಾಕಿ ಹಿರಿಕಾಯಿ ಪಲ್ಯ ಮಾಡು. ಏನ ಟಮಾಟಿ ಸಾರು ಮಾಡು. ಅನ್ನ ಚಲೋ ತಗಿ ಚಪಾತಿ ಮಾಡಿ. ಎಣ್ಣೆ ಚಪಾತಿನ ಬೇಕು. ಸುಮಿತ್ರಿ ಏನ್ಲೇ ಈ ವಯಸ್ಸಿಗನ ಆಗ್ಲೇ ಅರಳು ಮರಳು ಚಲೋ ಆತನ? ಯಾಕ್ರಿ ಹಂಗಂತೀರಿ? ನಿಮ್ದೊಂದು ಕತೆ ಆತಗ. ನನಗೆ ಕರಳು ಮರಳು ಆಕತಿ. ನಾನು ಎಲ್ಲ ಆರಾಮದೀನಿ. ಏನಾತ್ ಹೇಳ್ರಿ? ಇವತ್ತು ಯಾವ ವಾರ? ಶನಿವಾರ ನಮ್ಮ ಮನ್ಯಾಗ ರಾತ್ರಿ ಹೊತ್ತು ಏನ್ ಮಾಡ್ತಿದ್ದಿ ನೀನು? ನಾನು ನೆನಪಿಲ್ಲ. ಅದಕ್ಕೆ ನಿಂಗೆ ಅರಳು ಮರಳು ಆಗೈತಿ ಅಂದಿದ್ದು. ಶನಿವಾರಕ್ಕೊಮ್ಮೆ ರಾತ್ರಿ ಚಿತ್ರಾನ್ನ ಮಾಡ್ತಿದ್ದಿಲ್ಲನೋ? ಯಾವ್ದ ಒಗ್ಗರಣೆಯನ್ನ? ಅವಿನಾಶ್ ಇಲ್ಲದ ನೋಡು. ಅವಿನಾಶ ಶನಿವಾರ ನಮ್ಮ ಮನೆಗೆ ಏನ್ ಮಾಡ್ತಾರಪ್ಪ ರಾತ್ರಿ ಹೊತ್ತು? ಒಗ್ಗರಣೆಯನ್ನ ಮಾಡ್ತಿದ್ಲವ್ವ. ನೋಡಪ್ಪ ನಿಮ್ಮ ಅವು ಗರಳು ಮರಳು ಆಗ್ಬಿಟ್ಟತಿ. ಸೊಸಿಗ ಹಿರಿಕಾಯಿ ಪಲ್ಯ ಮಾಡು, ಚಪಾತಿ ಮಾಡು, ಎಣ್ಣೆ ಈಡಾಕು, ಅನ್ನ ಮಾಡು, ಟಮಾಟಿ ಸಾರು ಮಾಡು ಅಂತ ಉದ್ದಂದು ಒಂದು ಲಿಸ್ಟ್ ಕೊಡಕುಂತಾಳ. ಹೋಗ್ಲಿ ಬಿಡಪ್ಪ ಮಾಡ್ಲಿ. ಅದು ಹೆಂಗ್ ಆಕೈತಿ? ಅದು ನಮ್ಮ ಮನೆ ಪದ್ಧತಿ ಐತದು. ಅತ್ತಿ ಹೆಂಗ್ ಮಾಡ್ಕೊಂಡು ಬಂದಾಳ ಸೊಸಿನೂ ಹಂಗ ಮಾಡ್ಬೇಕು. ಹಂಗಂದ್ರ ಮನಿ ಜವಾಬ್ದಾರಿ ವಹಿಸ್ಕೊಂಡಂಗ. ಇಲ್ಲಂದ್ರ ನಿಮ್ಮ ಅವು ಬ್ಯಾಸರ ಆಗಂಗಿಲ್ಲ. ಅದು ನಿಮ್ಮ ಅವ್ವ ಹಾಕಿದ ಪದ್ಧತಿಲ್ಲ. ನಾವು ಮುರಿದ್ರಿ ಹಂಗ ಅಲ್ಲಲ್ಲ, ಸೊಸಿ ಮುರಿದ್ರಿ ಹಂಗ ಹೇಳು. ಯವ್ವ ನಾವಲ್ಲಿ ಬಾ ಯವ್ವ. ಇದು ನನ್ನ ಗಂಡ ಅದು ಯಾವ ಜನ್ಮದಾಗ ನನಗೆ ಶತ್ರು ಆಗಿ ಹುಟ್ಟಿತ್ತ ಏನ? ನನ್ನ ಸೊಸಿ ಮುಂದೆ ನನ್ನ ಮರ್ಯಾದೆ ತೆಗ್ಯಾಕಂತ ಕುಂತು ಬಿಟ್ಟತಿ. ಹೆಂಗ್ ಮಾಡ್ತೀರಿ ಮಾಡ್ಕೊಂಡು ಹೋಗ್ರಿ ಅತ್ತಗ. ಬರ್ತಾ ನನಗೆ ವಯಸ್ಸಲ್ಲ. ಮಾಡ್ಕೊಂಡ್ ತಿನ್ಬೇಕು. ಚಪಾತಿ ಅಂದ್ರ ಚಪಾತಿ ಒಟ್ಟಿ ತುಂಬ ಹೋಲ್ತ್ ನಂದು. ಅನ್ನ ತಿಂದ್ರ ಒಂಥರ ಮೈಕೈ ಎಲ್ಲ ನೋವು. ಅದಕ್ಕೆ ಒಟ್ಟು ಚಪಾತಿ ಮಾಡಂದಿ ತಪ್ಪಾಗೈತಿ. ನೋಡ್ಲಾ ಅವಿನಾಶ, ನೋಡು ಹಿಂಗ ಮಾಡ್ತಾ ನಿಮ್ಮಪ್ಪ. ಇದ ನಿನ್ ಸ್ವಂತ ತಾಯಿಗ ಹಿಂಗ್ ಮಾಡಿದ್ರೆ ನೀನ್ ಸುಮ್ನೆ ಇರ್ತಿದ್ದೇನೋ? ಹೇಳ ಅವಿನಾಶ. ಯಪ್ಪ ಸುಮ್ನಿರು. ಇಲ್ಲಲ್ಲ ಇದ್ದಿದ್ದು ಹೇಳಿದ್ನಪ್ಪ. ಮತ್ತ ಮುಂದೆ ರೊಕ್ಕ ಕಮ್ಮಿ ಬಿದ್ವು, ಮನಿ ಬಾಳೆ ಚಂದಾಗಿ ನಡ್ಸಕ್ ಬರಂಗಿಲ್ಲ ಅಂತ ನಾನು ಸೊಸಿ ಮೇಲೆ ಗೋಬಿ ಕುಂದ್ರಸ್ಬಾರ್ದಲ್ಲ. ಅದಕ್ಕೂ ಹೇಳಿದ್ನಪ್ಪ. ಏನಾರ ಮಾಡ್ಕರಿ, ನಾನು ಏನೇನೋ ತುಟಿ ಪಿಟ ತನಂಗಿಲ್ಲ. ನೋಡವಾ ಸೊಸಿ, ಹೋಗೀಗ ಚಲೋತ್ನಾಗಿ ಚಿತ್ರಾನ್ನ ಮಾಡು. ಎಣ್ಣೆ ಕಮ್ಮಿ ಹಾಕಿ ಮಾಡು. ಎಣ್ಣೆ ತಿಂದ್ರ ಕೊಲೆಸ್ಟ್ರಾಲು ಕೊಬ್ಬು ಜಾಸ್ತಿ ಆಗ್ಬಿಡ್ತತಿ. ಹೋಗುವ ಸೊಸಿ, ಚಲೋತ್ನಾಗಿ ಚಿತ್ರಾನ್ನ ಮಾಡು. ಹೋಗುವ. ಹ್ಞೂ ರೀ ಮಾವ. ಏನ್ಲಾ ಅವಿನಾಶ? ಏನಾತ್ವಾ? ಅದು ವೀರೇಶ್ಗ ಒಂದು ಬೈಕ್ ಬೇಕಂತಲ. ಎಲ್ಲಿಂದರ ಓಟು ರೊಕ್ಕ ತೆಗಿಸಿ ಕೊಡಿಸ್ತೀಯ ನೋಡು. ಯವ್ವ ಏನಂತ ಮಾತಾಡ್ತೀವಿ? ಬೈಕ್ ಏನೋ ತುಸಾರ ಕುಕ್ಕದವನು ಕಂಡಪಟ್ಟಿ ರೊಕ್ಕ ಬೇಕವಾ? 1.5 ಲಕ್ಷ ಬೇಕು. ಅದ್ರಾಗವ ಸೆಕೆಂಡ್ ಹ್ಯಾಂಡ್ ಬೇಡ, ಹೊಸದ ಬೇಕು ಅನ್ನಕುಂತಾನ. ಏನು ಮಾಡ್ಲಿ ಹೇಳು? ಕೆಲ್ಸಕ್ಕೆ ಹೋಗಾಕುಂತ ಈಗ 1 ತಿಂಗಳಾಗೈತಿ. 1.5 ಲಕ್ಷ ರೂಪಾಯಿ ಸಾಲ ಕೊಡ್ರಿ ಅಂದ್ರೆ ಅವ್ರು ಕೊಟ್ಟಾರನು? ಇಲ್ಲ, ಸುಮ್ಕ ಆಗ್ಲಾರ್ದು ಮಾತು ಬಿಡ್ಬೇ. ಏನ್ಲ ಮಗ, ನೀನು ತಲೆ ಮೇಲೆ ವಜ್ಜೆ ಹಾಕಕ್ ಹೋಗ್ಬೇಡ. ಏನೋ ಸಾಲ ಮಾಡುದು ಭಾಳ ಈಜಿ. ಏನೋ ಸಾಲ ತಗೊಳ್ಳೋ ಮುಂದೆ ಮಜಾ, ಅದ್ರ ತೀರ್ಸು ಮುಂದ ಅವಾಗ ಗೊತ್ತಾಕೈತಿ ನಿಜ ಬಣ್ಣ. ಯಾರ ಸಂಬಂಧ ನೀನ್ ಸಾಲ ಮಾಡಕ್ ಹೋಗ್ಬೇಡಪ್ಪ. ಮಾಡಿದ್ರು ಸೊಸಿ ಕೇಳು, ನೀನ್ ಹೆಂಡತಿ ಕೇಳಿ ಸಾಲ ಮಾಡು. ಏನು ಹುಂಬಗತೆ ಮಾಡ್ಬೇಡ್ಲ ಮಗ. ಅಂದ್ರ ಮನ್ಯಾಗ ಹಿರಿಯರ್ ನಾವಿಲ್ಲನು? ನಮಗ್ ಕೇಳಬಾರ್ದನು? ಏನಂತ ಮಾತಾಡ್ತೀರಿ? ಮನಿ ಹಾಳು ಮಾಡಕ್ ನಿಂತೀರಿ ನೀವು. ಅಲ್ಲಲೇ ದುಡಿ ಗಂಡ್ಸವ ಅವನ ಇನ್ನ ಗಾಡಿ ತಗೊಂಡಿಲ್ಲ. ನೀನ್ ಮಗ ತಗೊಂಡು ಏನ್ ಮಾಡ್ದೈತಿ? ಸುಮ್ಕಿರ. ಅವ ದುಡ್ದವ ತಗೊಂತಾನ. ಈಗ ಸದ್ಯಕ್ಕೆ ಸುಮ್ಮನೆ ಇದ್ಬಿಡು ಸುಮಿತ್ರಿ. ಏನು ಮಾತಾಡಬಾರ್ದು. ನಾನು ಮಾತಾಡಿದ್ರ ಉರಿತೈತಿ ನಿಮಗ. ಅವಿನಾಶ, ನಾಳೆ ಐತವಾರ ಐತಪ್ಪ. ಚಲೋತ್ನಾಗಿ ಓಟು ಮಟನ್ ತರ್ತೀಯ ನೋಡು. ಸುಮಿತ್ರಿ, ಮೊದ್ಲೆಲ್ಲ ಮಟನ್ ತಂಬ ಅಂದ್ರ ಬಾಳ ತುಟ್ಟಿ. ಅದನ್ನೇನ್ ತಿನ್ನೋದು? ಇದು ಮಟನ್ ತರು ರೊಕ್ಕದಾಗ 1 ತಿಂಗಳ ಆರಾಮ್ಸೆ ಕಾಯಿಪಲ್ಲೆ ತಗೊಂಡು ತಿನ್ಬಹುದು ಅಂತಿದ್ದಿ. ಈಗ ಮಟನ್ ಬೇಕಾ? ಅವಿನಾಶ ನೀನ ಹೇಳಪ್ಪ. ನಿಮ್ಮ ಅವ್ವ ಅಂತಿದ್ಲ ಏನಿಲ್ಲ ಹೇಳು. ಹೌದು ಹೇಳ್ತಿದ್ಲ. ಹೌದಲ್ಬಿ, ಈಗ ಮಟನ್ ತರ್ಬೇಕಾ?
ಏನ್ಲ ಮಗ ತಿನ್ನುಣಕ್ಕೂ ಯೋಚನೆ ಮಾಡ್ಬೇಕಾ ಏನ ಬಿಡಪ್ಪ ಒಟ್ಟು ವಯಸ್ಸಾದ ತಂದಿ ತಾಯಿನ ಊಟ ಇಲ್ದಂಗ ಕೊಂದಾಕ್ಬಿಡು ರೊಕ್ಕ ಉಳ್ಸಾಕ. ಅಲ್ಲ ಬೇಯವ್ವ, ಮಟನ್ ಸಂಬಂಧ ಹಿಂಗೆ ಮಾತಾಡ್ತಿ? ತಗೋ ತರಿಸ್ತೇನೆ. ನಾಳೆ ನಾನು ಚಲೋ ನೋಡಿ ತಗೊಂಡ್ಬರ್ತೀನಿ. ಆರಾಮಾಗಿ ಕುಂದರು. ಯಾಕೆ ಹಂಗೆಲ್ಲ ಮಾತಾಡ್ತಿ? ನಿನ್ಕಿಂತ ಹೆಚ್ಚಿಂದ ಏನೈತಿ? ನಾವು ಸಣ್ಣೋರಿದ್ದಾಗ ನೀನು ಕಷ್ಟಪಟ್ಟಿ, ನಾವು ನೋಡಿಲ್ಲೇನ್ ಬೇ? ಅದು ಏನಾರ ಇರ್ಲಿ ಯಾಕಾರ ಇರ್ಲಿ, ನಾಳೆ ಮಟನ್ ತಂದು ಕೊಡ್ತಾನೆ. ಆರಾಮಾಗಿ ಎಲ್ಲರೂ ಕುಂತು ಊಟ ಮಾಡುದು. ನಾಳೆ ನಂದು ಸೂಟಿ ಐತಿ. ಅದಂತಿ ನಾನು ಎಲ್ಲಿ ತರ್ತಾನೆ ಏನಿಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ಹೆಂಗಾದ್ರು ನಾನು ನಿನ್ನ ಹೆತ್ತ ತಾಯಿ ಅಲ್ಲಲ್ಲಪ್ಪ. ಅಯ್ಯೋ ತೀರ ಹೆತ್ತ ತಾಯಿ ಅಲ್ಲ ಅಂತನ ಅವಿನಾಶ ನಮ್ಮನಿಗೆ ದುಡ್ಡು ತಂದು ಹಾಕ್ತಾನ, ಎಲ್ಲ ಮಾಡ್ತಾನ. ಮತ್ತೆ ನೀವು ಅದು ಮಾತನ್ನೋದು ಬಿಡಂಗಿಲ್ಲ ನೋಡ್ರಿ ಅತ್ಯಾರ. ನಾ ಹೆತ್ತ ತಾಯಿ ಅಲ್ಲ ಅನ್ನೋದು ಅವ್ನ ಮನ್ಸಿಗೂ ಬ್ಯಾಸ ಆಕೈತ್ರಿ ಅತ್ಯಾರ. ಕರೆಕ್ಟ್ ಹೇಳಿದಿ ನೋಡ್ವಾ ಸೊಸಿ. ನೋಡ್ವಾ, ನೀನು ನನ್ನ ಕೈಯಾಗಿಂದ ಜವಾಬ್ದಾರಿ ಇಸ್ಕೊಂಡಿ. ನನಗ ಅದಕ್ಕೆ ಏನು ಬ್ಯಾಸರ ಇಲ್ಲ ಬಿಡು. ಇವತ್ತಲ್ಲ ನಾಳೆ ನಿನ್ ಕೈಗೆ ಬರ್ಬೇಕಿತ್ತು, ಓಟ್ ಲಗುನ ಹೋಗೈತಿ ಅಂತ ಸುಮ್ಮನದೇನಿ. ಆದ್ರ ನನಗ ಹಂಗ್ ಮಾತಾಡ್ಬೇಡ, ಹಿಂಗ್ ಮಾತಾಡ್ಬೇಡ, ಹಿಂಗಿರಿ ಅಂತ ಹೇಳಕ್ ಹೋಗ್ಬೇಡ. ಯಾಕ ಅಂತೀನಿ, ನನ್ನ ಇಷ್ಟ. ನಾ ಮೊದ್ಲಿಂದನೂ ಮಾತಾಡಿನಿ, ಇವಾಗ್ಲೂ ಮಾತಾಡ್ತೀನಿ. ನೋಡ್ಲಾ ಅವಿನಾಶ, ನೀನ್ ಎಂತ ಹಿಂಗ್ ಮಾಡ್ತಾಳ? ಸುಚಿತ್ರಾ, ಹೋಲಿ ಬಿಡು, ಅವು ಏನಾರ ಮಾತಾಡ್ಲಿ. ಯಾಕೆ ನೀ ತಲೆಗೆ ಹಚ್ಕೊಂತಿ? ನಮ್ಮವ್ವ ಮೊದ್ಲಿಂದಾನು ಹಂಗ. ಹೌದ್ರಿ, ಎಷ್ಟಾದ್ರೂ ನಿಮ್ಮ ಹೆತ್ತ ತಾಯಿ ಅಲ್ಲಲ್ಲ. ಬಿಡ್ರಿ, ಯಾಕೆ ಚಿಂತೆ ಮಾಡ್ತೀರಿ? ಇದು ಆಕ್ಚುಲಿ ಚೆನ್ನಾಗಿರೋದು. ಯಪ್ಪ ನಾವಲ್ಲೆಪ್ಪ ಯಪ್ಪ, ನೀನು ಹೇಳ್ತಿ ಏನ್ ಮಾತಾಡ್ತಾಳ? ಬಾಯಿಗ ಇತಿ ಮಿತಿ ಇಲ್ಲ ಬಿಡು. ದೊಡ್ಡೋರು ಸಣ್ಣೋರು ಅನ್ನೋದು ಏನು ಇಲ್ಲಪ್ಪ. ತಿಳಿದಿದ್ದ ಮಾತಾಡ್ತಾಳ. ಹೆಂಗ್ಲ ಹಿಂಗಾದ್ರ? ಯವ್ವ, ಆಕಿ ಇದ್ದಿದ್ದಂಗ ಮಕ್ಕದ ಮೇಲೆ ನಾ ಹೇಳ್ತಾಳ ಬೇ. ಏನ್ ಮಾಡ್ಬೇಕು ಆಕಿಗೂ ತಿಳಿಯಂಗಿಲ್ಲ. ಹೊಟ್ಯಾಗ ಹಾಕೊಂಬಿಡು. ಸುಚಿತ್ರಾ, ಒಂದ್ ಕಪ್ ಚಾ ಮಾಡ್ಕೊಡು. ಸೊಸಿ, ಒಟ್ಟು ಜಾಸ್ತಿ ಹಾಲಾಕ್ ಮಾಡ್ಕೊಡ್ವಾ ನನಗೂ ಒಂದ್ ಕಪ್. ನನಗ ಇಲ್ಲಿ ಅವಮಾನ ಆಗ ಕುಂತತಿ, ನಿನಗ ಜಾಸ್ತಿ ಹಾಲಾಕಿ ಚಾ ಮಾಡ್ಕೊಡ್ಬೇಕನು ಏನ್ರಿ? ನಿಮ್ಗೆ ಓಟು ಕರುಣಿ ದಯಾಮಯ ಏನೂ ಇಲ್ಲೇನ್ರಿ? ಅದು ನೀನು ನನ್ನ ಮಗ ಅವಿನಾಶ್ ಮೇಲೆ ತೋರಿಸ್ಬೇಕಿತ್ತು. ಅವ ಸಣ್ಣವನಿದ್ದಾಗ ಅವ್ನಿಗೆ ಜರ ಉರ್ಸ್ಕೊಂಡಿ ನೀನ್. ಯಪ್ಪ ಎಷ್ಟು ಉರ್ಸ್ಕೊಂಡು ತಿಂದಿಲ್ಲ. ಈಗ ಸೊಸಿ ಬಂದಾಳ, ಈಗ ಆಕಿ ನೀನ್ ಜೀವ ತಿಂತಾಳ. ಏನು ಮಾಡಕ್ಕಾಗಂಗಿಲ್ಲ. ಕಾಲಚಕ್ರ ತಿರುಗ್ತಿರ್ತತಿ. ಈಗ್ಲೂ ಕಾಲ ಮಿಂಚಿಲ್ಲ. ಏನು ಸೊಸಿ ಕೈಯಾಗ ಓಟು ಚಂದಾಗಿ ನಕ್ಕೊಂತ ಇರು. ಅದು ಹಾಳು ಬುದ್ಧಿನ ಕಿತ್ತೆಸಿ ಇರುತ್ತೆ ತಲೆಗಿಂದ. ಅವ ನನ್ನ ಮಗ ಅಲ್ಲ ಅನ್ನೋದು ಬಿಟ್ಬಿಡು. ಅವು ನನ್ನ ಮಗ ಅಂತ ಪ್ರೀತಿಯಿಂದ ಮಾತಾಡ್ಸು. ನನ್ನ ಮನಿ, ನನ್ನ ಮಗ, ನನ್ನ ಸೊಸಿ, ಇದೆಲ್ಲ ನಂದ ಅಂತ ವಿಚಾರ ಮಾಡಿ ನೋಡು. ಅವಾಗ ಆಕಿ ನಿಂಗ ಕಿಮ್ಮತ್ ಕೊಡ್ತಾಳ. ನೀನು ಆಕಿಗ ಚಲೋ ಮಾತಾಡ್ತಿ. ಒಟ್ನಾಗ ನಮ್ ಸಂಸಾರ ಚಲೋ ಇರ್ತತಿ. ಒಟ್ಟು ವಿಚಾರ ಮಾಡಿ ನೋಡು. ನಾ ಎಲ್ಲ ಮಾಡಿನ್ ತಗೋ. ನೀವೆಲ್ಲರೂ ಒಂದಾಗಿ ನನ್ನ ವೀರೇಶ ಮಗನ ಬ್ಯಾರ್ ಮಾಡಿರಿ. ನಂಗೆಲ್ಲ ಗೊತ್ತಾಯ್ತತಿ, ಸುಮ್ನಿರ್ರಿ. ನಾಯಿ ಬಾಲ ಡೊಂಕ ಅದ್ ಏಟ್ ಸೀದಾ ಮಾಡಿದ್ರು ಅದ್ರ ಹಣೆ ಬರ ಅದು ಬಿಡಂಗಿಲ್ಲ. ವೀರೇಶ್ನ ಬಾಳ ನಂಬ್ಕಂಡಿ ಅವ ನಿಂಗ 3 ನಾಮ ಹಾಕುದು ಬೇಕಂದ್ರ ನೋಡಿ.